ನಕಲಿ ವೈದ್ಯರ ಹತ್ತಿರ ಯಾರೂ ಚಿಕಿತ್ಸೆ ಪಡೆಯಬಾರದು. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸೇಡಂ ಮತಕ್ಷೇತ್ರದ ಬೆಡಕಪಲ್ಲಿ ಗ್ರಾಮದಲ್ಲಿ ಪತ್ರಕರ್ತರೊಂದಿಗೆ ಸುದ್ದಿಗೋಷ್ಠಿ ಮಾಡಿ ಪ್ರಸ್ತುತವಾಗಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಯಾರೂ ಕೂಡ ಚಿಕಿತ್ಸೆ ಪಡೆಯಬಾರದು. ನಾಟಿ ವೈದ್ಯರಿಂದ ಔಷಧ ಪಡೆದು 4 ಜನ ಸಾವನ್ನಪ್ಪಿದ್ದು, ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ಮರುಕಳಿಸಬಾರದು. ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಪಾಸಿಬಲ್ ಇಲ್ಲ, ನಾವು ಹೇಗಾಗಿದೆ ನೋಡೋಣ ಅಂತ ಎನ್ಕ್ವೈರಿ ಮಾಡ್ತೀವಿ. ನಾವು ತಪ್ಪಾಗಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಅವ್ರು ನ್ಯಾಚುರಲ್ ರಿಯಾಕ್ಷನ್ ಆಗಬೇಕಾಗಿದೆ. ಬಟ್ ಅವರು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ದೇ ಆರ್ ಆಸ್ಕಿಂಗ್ ಟೇಕಿಂಗ್ ಡಿಕ್ಟೇಷನ್ ಫ್ರಮ್ ಗೌರ್ಮೆಂಟ್. ಕೈಗೊಂಬೆ, ಸರ್ಕಾರದ ಕೈಗೊಂಬೆ ಆಗಿ ಅವರಿಂದ ಇನ್ಸ್ಟ್ರಕ್ಷನ್ ತಗೊಳ್ತಾ ಇದ್ದಾರೆ ಇವರು. ನಾವೇನು ರಿಯಾಕ್ಟ್ ಮಾಡಬೇಕು ಅಂತ ನೋಡಿ. ನೀವು ಸ್ವಲ್ಪ ಸ್ವಾತಂತ್ರ್ಯ ಇದ್ದೀರಿ ನೋಡಿ. ಚುನಾವಣಾ ಆಯೋಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಚುನಾವಣಾ ಆಯೋಗ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಚುನಾವಣಾ ಕಮಿಷನರ್, ಆಯೋಗದ ಕಮಿಷನರನ್ನು ಅಪಾಯಿಂಟ್ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಹಿಂದೆ ಏನಿತ್ತು ಲೀಡರ್ ಆಫ್ ಅಪೋಸಿಷನ್, ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್, ಪ್ರೈಮ್ ಮಿನಿಸ್ಟರ್, 3 ಮೆಂಬರ್ ಕಮಿಟಿ ಇತ್ತು. ಇದನ್ನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸಿಂದ ಯಾಕೆ ತೆಗೆದ್ರು ಅಪಾಯಿಂಟ್ಮೆಂಟ್ ಆಫ್ ಚುನಾವಣಾ ಆಯೋಗ? ತೆಗೆದು ನಿಜ ಇದೆ ಅಲ್ಲ, ಯಾಕೆ ತೆಗೆದ್ರು? ಅದನ್ನು ತೆಗೆದು ಇಬ್ಬರು ಕ್ಯಾಬಿನೆಟ್ ಕಲೀಗ್ಸನ್ನು ಅದರಲ್ಲಿ ಹಾಕಿ, ನೀವು ತಮ್ಮ ಬೇಕಾದವರಿಗೆ ಚುನಾವಣಾ ಆಯೋಗ ಕಮಿಷನರ್ನ ಅಪಾಯಿಂಟ್ ಮಾಡಿದ ಮೇಲೆ ಮತ್ತೆ ಚುನಾವಣಾ ಆಯೋಗ ಸ್ವತಂತ್ರವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಬೇಸಿಕ್ ಕ್ವಶನ್. ನೀವು ನೋಡಿ, ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಇಂಡಿಯಾ ಒಕ್ಕೂಟದ ಎಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ, ರಾಜ್ಯಸಭಾ ಎಲ್ಲ ಸೇರಿ ಚುನಾವಣೆ ಆಯೋಗಕ್ಕೆ ಹೋಗಿ ದೂರನ್ನು ಕೊಡ್ತಾ ಇದ್ದಾರೆ. ಇವರು ಕೊಟ್ಟಿಲ್ಲ ಅಂತೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ಮಾಧ್ಯಮದವರು ನೋಡಿ, ಈಗ ಈ ದೇಶದ ಪಾರ್ಲಿಮೆಂಟು ಸರ್ವೋಚ್ಚವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಗ ಅಂದರೆ ನಮ್ಮ ಪಾರ್ಲಿಮೆಂಟ್ ಈಸ್ ಸೆಂಟರ್ ಆಫ್ ಡೆಮೋಕ್ರಸಿ. ಅದರ ವಿರೋಧ ಪಕ್ಷದ ನಾಯಕ ಪಬ್ಲಿಕಲಿ ಈಸ್ ಮೇಕಿಂಗ್ ಪಾರ್ಲಿಮೆಂಟ್ ಒಳಗಡೆ ಮತ್ತು ಪಾರ್ಲಿಮೆಂಟ್ ಹೊರಗಡೆ ಅವರು ಎಲಿಗೇಷನ್ ಮಾಡ್ತಾ ಇದ್ದಾರೆ. ಅವರು ಈ ರೀತಿ ಆಗಿದೆ, 1 ಲಕ್ಷ ವೋಟರ್ಸು ಅಕ್ರಮವಾಗಿ ಸೇರ್ಪಡೆ ಆಗಿದೆ ಒಂದು ಮತಕ್ಷೇತ್ರದಲ್ಲಿ ಅಂಥೇಳಿ ಒಂದು ಸ್ಯಾಂಪಲ್ ತೆಗೆದು ಹೇಳ್ತಾ ಇದ್ದಾರೆ. ಇದು ಈ ರೀತಿ ಹಿಂದೆ ಆಗಿದ್ದರೆ, ನನ್ನ ಒಂದು 20-30 ವರ್ಷದ ರಾಜಕೀಯ ಒಂದು ಅನುಭವದಲ್ಲಿ ಇಂಥ ಅನುಭವ ಬಂದರೆ ಹಿಂದೇನಾಗ್ತಿತ್ತು, ಚುನಾವಣಾ ಆಯೋಗ ಭಾಳ ಎಚ್ಚೆತ್ತುಕೊಂಡು, ಭಾಳ ಸೀರಿಯಸ್ ಆಗಿ ತಗೊಂಡು ಎನ್ಕ್ವೈರಿ ಮಾಡಿ ಯಾರು ತಪ್ಪಿದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಿತ್ತು, ಕರೆಕ್ಷನ್ ಮಾಡ್ತಿತ್ತು. ದಿಸ್ ವಾಸ್ ದ. ಈಗೇನಾಗ್ತಾ ಇದೆ, ಸರ್ಪ್ರೈಸಿಂಗ್ಲಿ ಚುನಾವಣೆ ಆಯೋಗ ಏನು ಹೇಳ್ತಾ ಇದೆ ಅಂದರೆ, ಈ ನೋಡಿ, ಒಬ್ಬ ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಮತ್ತು ಹೊರಗಡೆ ಈ ರೀತಿ 1 ಲಕ್ಷ, ಈಗ 12,000 ರೂಪಾಯಿ ಸರ್ ಕಂಪ್ನಿ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಹೈಯೆಸ್ಟ್ ರೇಟ್ ಸರ್. ಇವತ್ತು ನೀವು ಯಾರಿಗೂ ಕೇಳಿ ಸರ್, ಅದು ಏನಾಗುತ್ತೆ ಆಗ್ತಾ ಇದೆ ಗೊತ್ತಿಲ್ಲ. ಈಗ ಒಂದು ಲಾಸ್ಟ್ ಟೈಮು ತಮಗೆ ಹೇಳಿದ್ದೀನಿ ಸರ್, ಮೊನ್ನೆ ಸಂಡೇ ಸರ್, ಸುಲೇಪಟ್ಟದ ಬಂದಾಗ ಒಂದು ಸಲ ಆಗಿದೆ ಸರ್. ನೀವು ಅದೇ ಜಾಸ್ತಿ ಹೈ ರೇಟ್ ತೊಗೊಳ್ತಾ ಇದ್ದಾರೆ. ಇಲ್ಲ ಸರ್, ಅವರೇ ಹೈ ರೇಟ್ ತೊಗೊತಾ ಇದ್ದಾರೆ. ಯಾರು? ಮೆಡಿಕಲ್ ಈಗ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಒಳಗಡೆನಾ ಕಂಪನಿ ನಾವು ಚೇಂಜ್ ಮಾಡಿ ಬರ್ಕೊಟ್ಟಿದ್ದೀವಿ ನಿಮ್ಗೆ ಅಂತಾರೆ ಸರ್. ಅಲ್ಲ, ಬಟ್ ನಾನು ಕಂಟೆಂಟ್ಸ್ ಏನಿರ್ತಾವೆ ಸರ್ ಎಲ್ಲ ನಿಮಗೆ ನಿಮ್ಮ ಹತ್ರ ಹಳೇದು 4,000 ರುಪೀಸ್ ಬರೋದು ಕಂಪ್ನಿ ಹೆಸರು ಕೊಡಿ. ಇದನ್ನು ನಾನು ಕೊಟ್ಟರೆ ನಾನು ಕಂಪ್ಯಾರಿಸನ್ ಮಾಡಿ ಒಂದು ಎನ್ಕ್ವೈರಿ ಮಾಡೋದು ಏನು ಡ್ರಗ್ಸ್ ಭಾಳ ಕಾಸ್ಟ್ಲಿ ಸರ್. 10 ಗುಳಿಗೆಗೆ 150 ರೂಪಾಯಿ ಇದೆ, 10 ಗುಳಿಗೆ 150 ರೂಪಾಯಿ. ನಮ್ಮ ಮೊನ್ನೆ ಈಗಾಗಲೇ ಸಾಕಷ್ಟು ಜನರ ಮೇಲೆ ಫೈನ್ ಹಾಕಿದ್ದಾರೆ, ಸಾಕಷ್ಟು ಜನರ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಇದೆ, ಗಂಭೀರ ಚಿಂತನೆ ಗಂಭೀರ ಕ್ರಮನ ಕೈಗೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಈಗಲೂ ಕೂಡ ಫ್ಯಾಕ್ಟ್ ಏನಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಏನಾದರೂ ತೊಂದರೆ ಆದರೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗಲ್ಲ. ಊರಲ್ಲೇ ಯಾರೊಬ್ಬ ನಾಟಿ ವೈದ್ಯ ಇದ್ದಂದ್ರೆ ಅವನ ಹತ್ರ ಹೋಗ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು ನಾವು. ನೀವು ಫಸ್ಟ್ ನಿಮಗೆ ಏನಾದರೂ ತೊಂದರೆ ಇದ್ದರೆ ಅವ್ನು PSCಗೆ ಹೋಗಲಿ, ಅಥವಾ ಯಾರೋ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಲಿ. ನಾನು ಆ ಪದ್ಧತಿ ಈ ಪದ್ಧತಿ ಅಂತೇಳಿ ಎನಿಬಡಿ, ಅವ್ರು ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಅಟ್ಲೀಸ್ಟ್ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋದರೆ ಅವ್ರು ಏನಾದರೂ ನಿಮಗೆ ಪ್ರಾಪರಾಗಿ ಗೈಡ್ ಮಾಡ್ಬೋದು.
ಕ್ವಾಲಿಫಿಕೇಷನ್ ಇಲ್ಲದೆ ಇರ್ತಕ್ಕಂಥವ್ರ ಹತ್ರ ಹೋಗಿದ್ರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇದೆ? ಅವ್ರಿಗೇನು ಅವ್ರೇನು ಮಾಡಿರ್ತಾರೆ, ಯಾವುದೋ ಡಾಕ್ಟರ್ ಹತ್ರ ಕೆಲವು ವರ್ಷ ಕೆಲಸ ಮಾಡಿರ್ತಾರೆ, ಅವ್ರಿಗೆ 4-5 ಔಷಧಿ ಗೊತ್ತಿರುತ್ತೆ. ಏನಂದರೆ ಒಂದು ಪೇನ್ ಕಿಲ್ಲರು, ಒಂದು ಆ್ಯಂಟಿಬಯೋಟಿಕ್ಕು, ಆಮೇಲೆ ಒಂದು ಸ್ಟಿರಾಯ್ಡು, ಆಮೇಲೆ ಮಲ್ಟಿವಿಟಮಿನ್. ಇವು 4 ಇಟ್ಕೊಂಡು ಅವ್ರ ಪೂರ್ತಿ ಪ್ರಾಕ್ಟೀಸ್ ಇಸ್ ಬೇಸ್ಡ್ ಆನ್ ದೀಸ್ 4 ಡ್ರಗ್ಸ್. ದಿಸ್ ಇಸ್ ವೆರಿ ಡೇಂಜರಸ್. ಹಾಗಾಗಿ ಇದಕ್ಕೆ ಏನಾಗಿದೆ, ಈಗ ಏನೇನಾಗ್ತಾಯಿದೆ ಅನಾಹುತ ಅಂದರೆ, ಏನೋ ಸಿಂಪಲ್ ಯಾವುದೋ ಒಂದು ಇನ್ಫೆಕ್ಷನ್ ಇದ್ದರೂ ಹೈ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ. ಹಂಗಾಗಿ ಏನಾಗ್ತಾಯಿದೆ, ಅವರೆಲ್ಲ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಇದೆ. ನಮ್ಮಲ್ಲಿ ಒಂದು ಐನಾಪುರ ಸರ್ಕಲ್ ಇದೆ ಸರ್. ಪ್ರತಿ ತಾಂಡ ಪ್ರತಿ ಊರಲ್ಲಿ ಒಬ್ಬರು ಪಶ್ಚಿಮ ಬಂಗಾಳದ ಡಾಕ್ಟರ್ ಅಂತ ಸಿಗ್ತಾರೆ ಸರ್. ಬಂಗಾಳ ಡಾಕ್ಟರ್ ಅಂತ ಫೇಮಸ್ ಸರ್. ಪ್ರತಿ ಅವ್ರದ್ದೇನು ಸರ್ ಒಂದು ಸೂಟ್ ಕೇಸ್ ತೊಗೊಂಡು ಅಡ್ರೆಸ್ ಇಲ್ಲ, ಕ್ವಾಲಿಫಿಕೇಶನ್ ಇಲ್ಲ, ಅವ್ರ ಹತ್ರ ಏನು ಜ್ಞಾನ ಇದು ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಆದರೆ ಈಗ ಸರ್ಕಾರ ಎಲ್ಲ ಕಡೆ ಅದನ್ನ ಕಣ್ಣಿಟ್ಟು ಮಾಡಕ್ಕೆ ಅವ್ರು ಏನೆಲ್ಲೋ ಜನ ಕಣ್ತಪ್ಪಿಸಿ ಹೋಗ್ತಾರೆ. ಜನರಲ್ಲಿ ಜಾಗೃತಿ ಬರಬೇಕು. ನೋಡಿ, ಹೋಗಕ್ಕೆ ಹೋಗಬೇಡಿ, ಇದರಿಂದ ತೊಂದರೆ, ಇದರಿಂದ ಏನೂ ನಿಮಗೆ ಲಾಭ ಇಲ್ಲ, ನುಕ್ಸಾನ ಇದೆ ವಿನ ಯಾವುದೇ ಲಾಭ ಇಲ್ಲ. ಈಗ ಸರ್ ರಾತ್ರಿ ಹೊತ್ತಿನಲ್ಲಿ ಈಗ ಅರೆತಿರುವಂಥ ಡಾಕ್ಟರ್ ಇರಬೇಕು, ಅವ್ರಲ್ಲಿ ತೋರಿಸ್ಕೊರು ಅಂತ ಹೇಳ್ತಾರೆ. ಈ ಸುಲಪೇಡ ಗ್ರಾಮದಲ್ಲಿ ಏನೈತಂದರೆ ಒಂದು ವಾರಿಂದ ರಾತ್ರಿಯಲ್ಲಿ ವೈದ್ಯರೇ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಯಾರೇ ಸ್ಟಾಫ್ ನರ್ಸ್ ಇದ್ದವ್ರು ಏನು ಮಾಡ್ತಾರೆ, ರೆಫರ್ ಮಾಡ್ತಾರೆ, ಚುಂಚುಳಿಗೆ ಮಾಡ್ತಾರೆ. ಅದಕ್ಕೆ ಇದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ರೌಂಡ್ ದ ಕ್ಲಾಕ್ ಡಾಕ್ಟರ್ ಅವೈಲೇಬಿಲಿಟಿ ಎನ್ಶೂರ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಈಗ 3 ಜನ ಡಾಕ್ಟ್ರ್ ಇದ್ದರೆ ನೀವು ಡೇ ಟೈಮಲ್ಲಿ ಇರ್ತಾರೆ, ನೈಟ್ ಟೈಮಿಗೆ ಆನ್ ರೊಟೇಷನ್ ಇಟ್ಕೊಳ್ಬೇಕು. ಅಟ್ಲೀಸ್ಟ್ 6 hours ಅದು 1 day ಯೂಸ್ ಮಾಡಬೇಕು ಅಂದರೆ ಆ ರೀತಿ ನಾವು ವ್ಯವಸ್ಥೆ ಮಾಡ್ತೇವೆ. ಇಲ್ಲ, ಈಗ ಒಬ್ರಿಗೆ ಪೋಸ್ಟಿಂಗ್ ಆಗಿದೆ, ಇಲ್ಲೇ ಇದೇ ಊರು ಮಂಜುನಾಥ್ ರೆಡ್ಡಿಗೆ ಆಗಿದೆ ನೋಡಿ. ಈಗ ಕಡಿಕೇಶ್ವರದಲ್ಲಿ ಅಲ್ಲಿ ಆಗಿದೆ. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.